ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಹಾಸನದ ಕೇಂದ್ರೀಯ ವಿದ್ಯಾಲಯದಲ್ಲಿ ನಾನು ನಿಂಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಕರೆಸಿ ಮಹಿಳೆಯೊಬ್ಬರನ್ನ ಬೆತ್ತಲೆಗೊಳಿಸಿ ವಿಡಿಯೋವನ್ನ ಮಾಡಿ ಜೊತೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಎದುರಿಸ್ತಾ ಇರೋದು ಪ್ರಜ್ವಲ್ ರೇವಣ್ಣ. ಹೈಕೋರ್ಟ್ನಲ್ಲಿ ಈ ಪ್ರಜ್ವಲ್ ರೇವಣ್ಣ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಹಾಕಿಸಿದ್ದಾರಂತೆ. ಇನ್ನು ಈ ಡಿಫಾಲ್ಟ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಜುಲೈ 3ಕ್ಕೆ ಮುಂದೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂತಹ ಈ ಒಂದು ಹೊಸ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರು ಏಕಸದಸ್ಯ ಪೀಠ ನಡೆಸ್ತಾ ಇದೆ. ಹೈಕೋರ್ಟ್ ಪೀಠದಲ್ಲಿ ವಾದ ಪ್ರತಿವಾದದ ವಿಚಾರಣೆ ಆರಂಭ ಆಗ್ತಿದ್ದಂತೆಯೇ ಡಿಫಾಲ್ಟ್ ಜಾಮೀನು ಅರ್ಜಿ ಗಮನಿಸಿದಂತಹ ನ್ಯಾಯಪೀಠ ಏನಿದೆ, ಅರ್ಜಿಯ ಸ್ವರೂಪದ ಬಗ್ಗೆ ವಕೀಲರನ್ನ ಪ್ರಶ್ನೆ ಮಾಡುತ್ತೆ. ನ್ಯಾಯಪೀಠ ಏನಿದು ಮತ್ತೆ ಬೇಲ್ ಅರ್ಜಿ ಸಲ್ಲಿಕೆ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಪ್ರಜ್ವಲ್ ಪರ ಯಾರು ವಕೀಲರಿದ್ದಾರೆ ಅವರು ಜಿ ಅರುಣ್ ಅಂತ ಅವರು ನಾವು ಈ ಪ್ರಕರಣದಲ್ಲಿ ಡಿಫಾಲ್ಟ್ ಜಾಮೀನು ಅಂದ್ರೆ ಶಾಸನಬದ್ಧ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಸದ್ಯಕ್ಕೀಗ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಆರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಅಂತ ಪೀಠಕ್ಕೆ ಒಂದು ಸವಿವರವಾಗಿ ಹೇಳಿದ್ದಾರೆ. ಇದಕ್ಕೆ ನ್ಯಾಯಪೀಠ ಯಾವ ಆಧಾರದ ಮೇಲೆ ನೀವು ಡಿಫಾಲ್ಟ್ ಬೇಲನ್ನ ಕೇಳ್ತಾ ಇದ್ದೀರಿ? ನಿಗದಿತ ಅವಧಿಯಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಆಗಿಲ್ವಾ? ಇದು IPC ಸೆಕ್ಷನ್ 354 A, B, C ಹಾಗೆ D ಅಂದ್ರೆ ಮಹಿಳೆ ಮೇಲಿರುವಂತಹ ಒಂದು ಮೇಲೆ ನಡೆದಂತಹ ದೌರ್ಜನ್ಯ ಹಾಗೆ ಲೈಂಗಿಕ ಕಿರುಕುಳ ಇದರ ಒಂದು ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣನ ಅಂತ ಹೇಳ್ಬಿಟ್ಟು ನ್ಯಾಯಪೀಠ ಕೇಳ್ತಾರೆ ಲಾಯರ್ ಹತ್ರ. ಈ ರೀತಿಯಾಗಿ ವಕೀಲರನ್ನ ಕೇಳಿದಂತಹ ನ್ಯಾಯಪೀಠ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಹಾಜರಿದ್ದಂತಹ ಒಂದು ವಿಶೇಷ ಸರ್ಕಾರಿ ಅಭಿಯೋಜಕರಾದಂತಹ ಅಂದ್ರೆ SPP BN ಜಗದೀಶ್ ಅವರು ಈ ಹೊಸ ಅರ್ಜಿಗೆ ಸಂಬಂಧಪಟ್ಟಂತೆ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬೇಕು, ಅದಕ್ಕೋಸ್ಕರ ನಾವು ನೋಟಿಸ್ ಅನ್ನ ಪಡೆದುಕೊಳ್ತೇವೆ ಅಂತ ಹೇಳಿ ಪೀಠಕ್ಕೆ ತಿಳಿಸಿದ್ದಾರೆ. ಎರಡೂ ಕಡೆ ವಾದವನ್ನ ಆಲಿಸಿದಂತಹ ಒಬ್ಬರೇನಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕೃತ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಅಷ್ಟೇ ಅಲ್ಲ, ಮುಂಬರುವಂತಹ ಜುಲೈ 3ರೊಳಗಾಗಿ ಈ ಒಂದು ಅರ್ಜಿಗೆ ಪ್ರತಿಯಾಗಿ ಆಕ್ಷೇಪಣೆಗಳನ್ನ ಸಲ್ಲಿಕೆ ಮಾಡುವಂತೆ SIT ಹಾಗೆ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ಕೂಡ ಕೊಟ್ಟಿದೆ. ವಿಚಾರಣೆಯನ್ನ ಜುಲೈ 3ಕ್ಕೆ ಮುಂದೂಡಿದ್ದು ಲೈಂಗಿಕ ಹಗರಣದ ಹಲವಾರು ಪ್ರಕರಣಗಳಲ್ಲಿ ಸದ್ಯಕ್ಕೀಗ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಡಿಫಾಲ್ಟ್ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಜುಲೈ ಮೊದಲ ವಾರದಲ್ಲೇ ನಿರ್ಧಾರ ಆಗತ್ತೆ. ಈ ಪ್ರಕರಣ ಕೇವಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಅಲ್ಲ, ಇಡೀ ರೇವಣ್ಣ ಕುಟುಂಬವನ್ನೇ ಕಾನೂನು ಸಂಕಷ್ಟಕ್ಕೆ ತಳ್ಳಿತ್ತು. ಸಂತ್ರಸ್ತೆಯ ಅಪಹರಣದ ಆರೋಪದ ಮೇಲೆ ತಂದೆ HD ರೇವಣ್ಣ ಜೈಲನ್ನ ಸೇರ್ಬೇಕಾಗಿತ್ತು. ಹಾಗೆ ತಾಯಿ ಭವಾನಿ ರೇವಣ್ಣ ಕೂಡ ಸುದೀರ್ಘ ಕಾನೂನಿನ ಹೋರಾಟವನ್ನ ನಡೆಸ್ತಾರೆ. ತನಿಖೆ ನಡೆಸಿದ ಒಂದು SIT ತಂಡ ಅಧಿಕಾರಿಗಳೇನಿದ್ದಾರೆ ಸಾವಿರಾರು ಪುಟಗಳ ದೋಷಾರೋಪಣಾ ಪಟ್ಟಿಯನ್ನ ಕೂಡ ಸಲ್ಲಿಸಿದ್ರು. ಅಂತಿಮವಾಗಿ ಡಿಜಿಟಲ್ ಪುರಾವೆಗಳು ಹಾಗೆ ಸಂತ್ರಸ್ತೆಯರ ಪ್ರಬಲ ಸಾಕ್ಷ್ಯಗಳನ್ನ ಪರಿಗಣನೆ ಮಾಡಿದಂತಹ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಅತ್ಯಾಚಾರ ಹಾಗೆ ಲೈಂಗಿಕ ದೌರ್ಜನ್ಯದ ಆರೋಪಗಳು ಸಾಬೀತಾಗಿದೆ ಅಂತ ಹೇಳಿ ತೀರ್ಪನ್ನ ಕೂಡ ಕೊಡುತ್ತೆ. ಅವರಿಗೆ ಜೀವಾವಧಿ ಕಠಿಣ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸುತ್ತೆ. ಹಗರಣ ಕೇವಲ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತ್ರ ಸೀಮಿತ ಆಗದೆ ಇಡೀ ರೇವಣ್ಣ ಕುಟುಂಬವನ್ನ ಕಾನೂನಿನ ಸುಳಿಗೆ ಸಿಲುಕಿಸುತ್ತೆ. ಪುತ್ರನ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಅಪಹರಣದ ಆರೋಪದ ಮೇರೆಗೆ ಪ್ರಜ್ವಲ್ ತಂದೆ ಮಾಜಿ ಸಚಿವ HD ರೇವಣ್ಣ ಅವರು ಸಹ ಬಂಧನಕ್ಕೆ ಒಳಗಾಗ್ತಾರೆ, ಹಾಗೆ ಜೈಲನ್ನ ಕೂಡ ಸೇರ್ತಾರೆ. ಸಂತ್ರಸ್ತೆಯರ ಮೇಲೆ ಪ್ರಭಾವ ಬೀರೋದಕ್ಕೆ ಹಾಗೆ ಅಪಹರಣಕ್ಕೆ ಸಹಕರಿಸಿದಂತಹ ಆರೋಪದ ಅಡಿಯಲ್ಲಿ ತಾಯಿ ಭವಾನಿ ರೇವಣ್ಣ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಕಾನೂನಿನ ಹೋರಾಟವನ್ನ ಎದುರಿಸ್ತಾರೆ. ನೆಕ್ಸ್ಟ್ ಜುಲೈ 3ಕ್ಕೆ ಒಂದು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅಂತ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.